ಎಲ್ರಿಗೂ ನಮಸ್ಕಾರ. ಇವತ್ತು ಜೀರಾ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಚಪಾತಿಗೋಸ್ಕರ. ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೋಣ. 2 ಚಮಚೆ ಮೊಸರು, ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಣ. ಇದು ಮೊಸರು ಹಾಕೋದ್ರಿಂದ ಭಾಳ ಸಾಫ್ಟಾಗಿ ಬರುತ್ತೆ ಚಪಾತಿ, ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಬೇಕು. ನಂತರ ಒಂದು 20 ನಿಮಿಷ ಇದನ್ನು ಬಿಟ್ಟು ಚಪಾತಿ ಮಾಡೋಣ. ಮಸಾಲೆಗೋಸ್ಕರ ಬೇಕಾಗಿರುವಂಥ ಸಾಮಗ್ರಿಗಳು: ರೆಡ್ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ನಾನು. ನಂತರ ಜೀರಾ ಪೌಡರ್, 1 ಚಮಚ ಆಮ್ಚೂರ್ ಪೌಡರ್. ಆಮ್ಚೂರ್ ಪೌಡರ್ ಅಂದರೆ ಒಣಗಿದ ಮಾವಿನಕಾಯಿಯ ಪುಡಿ. ಇದು ಹುಳಿ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಆರ್ಗ್ಯಾನೋ ಪಿಜ್ಜಾದ ಮೇಲ್ಗಡೆ ಹಾಕ್ತೀವಲ್ಲ, ಇದು ಪೌಡರು. ಆರ್ಗ್ಯಾನೋ ಪೌಡರ್ 1 ಸ್ಯಾಚೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು. ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಡೋಣ. ಇದು ಚಪಾತಿ ಹಿಟ್ಟು ನೆನೆದಿದೆ. ಇವಾಗ ಇದನ್ನು ಸ್ವಲ್ಪ ಆಯಿಲ್ ಹಚ್ಕೊಂಡು ಚಪಾತಿ ಉಳ್ಳಿಯನ್ನು ಮಾಡಿ ಚಪಾತಿಯನ್ನು ಲಟ್ಸೋಣ. ನಾರ್ಮಲ್ ಚಪಾತಿ ನಾವು ಡೈಲಿ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಇದು ಚಪಾತಿಯನ್ನು ಮಾಡಿಕೊಳ್ಬೇಕು. ಇದನ್ನು ದೊಡ್ಡದಾಗಿ ಒಂದು ಚಪಾತಿಯನ್ನು ಲಟ್ಸೋಣ. ಇಲ್ಲಿ ತಳ್ಳಗೆ ಚಪಾತಿಯನ್ನು ಮಾಡಿ ಇಟ್ಕೊಳ್ಳೋಣ. ಇಲ್ಲಿ 2 ಚಪಾತಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ, ಆಮೇಲೆ ಜೀರಿಗೆ ಕಾಳು. ಜೀರಿಗೆಯನ್ನು ನಾನು ಮೇಲೆ ಹಾಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಜೀರಿಗೆ ಜೊತೆಗೆ ನಾವು ಮಾಡಿಟ್ಕೊಂಡಂತಹ ಮಸಾಲೆ ಪೌಡರು, ಆ ಮಸಾಲೆ ಪೌಡರ್ನ ಸ್ವಲ್ಪ ಇದಕ್ಕೆ ಹಾಕೋಣ. ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಅದಕ್ಕೆ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಧನಿಯಾ ಹಾಕೋಣ, ಕೊತ್ತಂಬರಿ ಸೊಪ್ಪು, ಈ ಥರ ಸ್ಪ್ರೆಡ್ ಮಾಡಿ ಇವಾಗ ಇದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ಮತ್ತೆ ಲಟ್ಟಿಸ್ಬೇಕು. ಇದನ್ನು ಚಪಾತಿ ಥರ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೋದು. ಈ ಥರ ಇನ್ನೊಂದು ಲಟ್ಟಿಸ್ಕೊಳ್ಳೋಣ. ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಭಾಳ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಮ್ಮದು ರೆಡಿಯಾಗಿದೆ ಪರಾಟ. ಇದನ್ನು ಹಂಚು ಕಾದಿದೆ. ಇವಾಗ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದನ್ನು ಪರಾಟನ ಬೇಯಿಸೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಸ್ವಲ್ಪ 1-2 ನಿಮಿಷ ಇದನ್ನ ಬೇಯಿಸಿದರೆ ಆಯಿತು. ಇದು ಭಾಳ ಟೇಸ್ಟ್ ಇರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಸಾಸು, ಚಟ್ನಿ ಏನಾದರೂ ಹಚ್ಕೋಬೋದು ಇದಕ್ಕೆ, ಇಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ. ಮೊಸರು ಜೊತೆಗೂ ತಿನ್ಬೋದು.
ಇದು ಲಂಚ್ ಬಾಕ್ಸಿಗೆ ತುಂಬ ಟೇಸ್ಟಿಯಾಗಿರುವಂಥ ಪರೋಟ ಆಗುತ್ತೆ. ಈಸಿಯಾಗಿಯೂ ಮಾಡ್ಬೋದು. ಭಾಳ ಬೇಗ ಆಗುವಂತಹ ಪರೋಟ ಇದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಪರೋಟ. ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.